ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಪ್ರಬೀನ್ ಡಿಸೈನರ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಆರಿ ಎಂಬ್ರಾಯ್ಡ್ರಿ ಬ್ಲೌಸಸ್ಗೆ ಕಾಸ್ಟನ್ನ ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಶೋ ಆಗ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆನ್ಲೈನ್ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡಿ. ಫಸ್ಟು ನಾನಿಲ್ಲಿ ಹೇಗೆ ನೀವು ರೇಟ್ನ ಫಿಕ್ಸ್ ಮಾಡಬೇಕು ಅನ್ನೋದನ್ನ ಬರೆದಿದ್ದೀನಿ. ನೀವು ಇದನ್ನು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು, ನಿಮಗೆ ನೆಕ್ಸ್ಟ್ ಇದು ಯೂಸ್ ಆಗುತ್ತೆ. ಸೊ ಫಸ್ಟ್ ನಾವಿಲ್ಲಿ ನೋಡೋದಾದರೆ ಬಿಗಿನರ್ಸ್ಗಳಿಗೆ ಹೇಗೆ ನೀವು ವರ್ಕ್ ಕಾಸ್ಟನ್ನು ಫಿಕ್ಸ್ ಮಾಡಬೇಕು ಬ್ಲೌಸಿಗೆ ಅಂತ ನಾನಿಲ್ಲಿ ಬರೆದಿದ್ದೀನಿ. ನೀವು ಪರ್ ಡೇ ಅಂದರೆ ಒಂದು ದಿನಕ್ಕೆ 600ರಿಂದ 700 ರೂಪಾಯಿ ಚಾರ್ಜ್ ಮಾಡ್ಬೋದು. ಸೊ ನೀವು ಪರ್ ಡೇ 600 to 700 ಯಾವಾಗ ಚಾರ್ಜ್ ಮಾಡ್ಬೋದು ಅಂದರೆ ದಿನಕ್ಕೆ ನೀವು 10 ಅವರ್ ಕೂತ್ಕೊಂಡು ಬ್ಲೌಸ್ ವರ್ಕ್ ಮಾಡಿದ್ರೆ ಮಾತ್ರ. ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿರೋದ್ರಿಂದ ನಿಮ್ಮ ಕೈ ಫಾಸ್ಟ್ ಇರಲ್ಲ ಆ್ಯಂಡ್ ನಿಮಗೆ ಯಾವ ಸ್ಟಿಚ್ಚು ನಿಮಗೆ ಎಷ್ಟೊತ್ತು ತಗೊಳುತ್ತೆ ಅನ್ನೋ ಐಡಿಯಾಸ್ ಇರಲ್ಲ. ಸೊ ಅದಕ್ಕೇ ನೀವೇನು ಮಾಡಬೇಕಂತ ಅಂದರೆ ಸ್ಟಾರ್ಟಿಂಗ್ ಅವ್ರಿಗೆ ಅಂದಾಜಲ್ಲಿ ಹೇಳಬೇಕು ರೇಟ್. ಇವಾಗ ಒಂದು ಚೈನ್ ಸ್ಟಿಚ್ ಅಥವಾ ಸಿಂಪಲ್ ಆಗಿರೋ ಒಂದು ಶುಗರ್ ಬೀಡ್ 4mm ಬೀಡ್ ಶುಗರ್ ಬೀಡ್ ಹಾಕ್ತೀನಿ, ಒಂದಷ್ಟು ಬುಟ್ಟಾಸ್ ಹಾಕ್ತೀನಿ, ಅಷ್ಟು ಹಾಕ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ನಿಮಗೆ ಅದಕ್ಕೆ ನಾನು ಎಷ್ಟು ಟೈಮಿಂಗ್ಸ್ ತಗೋತೀನಿ ಅಂತ ಗೊತ್ತಿರಲ್ಲ. ಈ ಟೈಮಲ್ಲಿ ನೀವೇನು ಮಾಡಬೇಕಂತ ಅಂದರೆ ಅಂದಾಜು ನೀವು ಫಿಕ್ಸ್ ಮಾಡಬೇಕು. ಅಂದರೆ ನೀವು ಕಸ್ಟಮರ್ಸ್ಗೆ ರೇಟ್ ಹೇಳಬೇಕಾದ್ರೆ ಡೈರೆಕ್ಟ್ ಈ ಬ್ಲೌಸಿಗೆ ನಾನು 700 ಚಾರ್ಜ್ ಮಾಡ್ತೀನಿ, 800 ಚಾರ್ಜ್ ಮಾಡ್ತೀನಿ ಈ ಥರ ಹೇಳೋದು ಬದಲು ನೀವೇನು ಹೇಳಬೇಕಂತ ಅಂದರೆ ನಿಮಗೆ ಈ ಸ್ಟಿಚ್ ಅಂದರೆ ನಾನು ಏನು ಹೇಳಿದೆ ಶುಗರ್ ಬೀಡ್ 4mm ಬೀಡ್ ಶುಗರ್ ಬೀಡ್ ಹಾಕಿ ಒಂದಷ್ಟು ಬುಟ್ಟಾಸ್ ಹಾಕೋಕ್ಕೆ ನಿಮಗೆ ಒಂದಿಂದಲ್ಲಿ ನಾನು ಮುಗಿಸ್ತೀನಿ ಅನ್ನೋ ಐಡಿಯಾ ಇರುತ್ತೆ. ಸೊ ಒಂದಿಂದಲ್ಲಿ ಮುಗಿಸ್ತೀನಿ ಅಂತ ಅಂದರೆ 600 ರೂಪೀಸ್ ಆಗುತ್ತೆ. ಬಟ್ ನೀವು ಕೂತಿ ಸ್ಟಾರ್ಟ್ ಮಾಡಿ ಆ ವರ್ಕ್ ಪೂರ್ತಿ ಮುಗಿಸೋ ತನಕ ನಿಮ್ಗೆ ಅದು 2 ದಿನ ಆಗ್ಬೋದು. ಸೊ ನೀವೇನು ಮಾಡಬೇಕಂತ ಅಂದರೆ ನಾನು ಈ ಬ್ಲೌಸಿಗೆ ಅಂದರೆ ಈ ಸಿಂಪಲ್ ಬ್ಲೌಸಿಗೆ 600 to 1000 ಚಾರ್ಜ್ ಮಾಡ್ತೀನಿ ಅಂತ ಹೇಳಬೇಕು. ಸೊ ಆವಾಗ ನಿಮ್ಗೇನಾಗುತ್ತೆ ಅಂತ ಅಂದರೆ ನೀವು 10 ಅವರ್ಸ್ ವರ್ಕ್ ಮಾಡೋ ಜಾಗದಲ್ಲಿ ಇವತ್ತು 8 ಅವರ್ಸ್ ವರ್ಕ್ ಮಾಡ್ಬೋದು ಅಥವಾ 5 ಅವರ್ಸ್ ಅಷ್ಟೇ ವರ್ಕ್ ಮಾಡ್ಬೋದು. ನೀವು ಈ ಥರ ಹೇಳಿದಾಗ ಪೂರ್ತಿ ಕಂಪ್ಲೀಟ್ ಆದಾಗ ನಿಮಗೆ ಅದು ಎಷ್ಟು ಅವರ್ ಹಿಡಿಯುತ್ತೆ ನೀವು ಅದ್ರ ಬೇಸ್ ಮೇಲೆ ತಗೋಬೇಕು. ಒಬ್ಬೊಬ್ಬರು ಏನು ಮಾಡ್ತೀರಾ ಅಂತ ಅಂದರೆ 10 ಅವರ್ಸ್ ವರ್ಕ್ ಮಾಡಲ್ಲ, ಪರ್ ಡೇ 5 ಅವರ್ಸ್ ವರ್ಕ್ ಮಾಡ್ತೀರಾ, ವರ್ಕ್ ಮಾಡಿ 600 to 700 ಚಾರ್ಜ್ ಮಾಡ್ತೀವಿ ಅಂದರೆ ಅದು ಆಗಲ್ಲ. ಸೊ ಈ ಅವರ್ ಬೇಸ್ ಮೇಲೆ ಹೆಂಗೆ ತಗೋಬೇಕು ಅಂತ ಅಂದರೆ ಇವಾಗ 600 to 700 10 ಅವರ್ಸಿಗೆ ಅಂತ ಅಂದರೆ ಪರ್ ಅವರ್ ಬಂದು ನಿಮಗೆ 60 ರೂಪೀಸ್ ಆರ್ 70 ರೂಪೀಸ್ ಬೀಳುತ್ತೆ. ಸೊ ನೀವೇನು ಮಾಡಬೇಕಂತ ಅಂದರೆ ಇವತ್ತು 5 ಅವರ್ಸ್ ಕೂತ್ಕೊಂಡು ವರ್ಕ್ ಮಾಡಿದ್ರಿ ಅಂದರೆ 60 into 5, ನೆಕ್ಸ್ಟ್ ಡೇ 5 ಅವರ್ಸ್ ಕೂತ್ಕೊಂಡು ವರ್ಕ್ ಮಾಡಿದೆ ಅಂದರೆ 60 into 5. ಸೊ ಟೋಟಲ್ 600 ರೂಪೀಸ್ ಆಗುತ್ತೆ. ಸೊ ಫೈನಲಿ ನೀವು ಇಷ್ಟೇ ಚಾರ್ಜ್ ಮಾಡ್ದಂಗೆ ಆಗುತ್ತೆ. ಪರ್ ಡೇ 10 ಅವರ್ಸ್ ಏನು ಹೇಳಿದೆ ಅಷ್ಟೇ ಚಾರ್ಜ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೇ ನೀವು ಪರ್ ಅವರ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ನೀವು ಎಕ್ಸ್ಪೀರಿಯನ್ಸ್ ಆಗೋ ತನಕ ಈ ಥರ 600 to 1000 ರೇಂಜ್ ಈ ಥರ ನೀವು ಕಸ್ಟಮರ್ಸ್ಗೆ ರೇಟ್ ಹೇಳ್ತಾ ಹೋದರೆ ನಿಮಗೆ ಬರ್ತಾ ಬರ್ತಾ ವರ್ಕ್ ಮಾಡ್ತಾ ಮಾಡ್ತಾ ನಿಮಗೆ ಆ ಡಿಸೈನ್ ಎಷ್ಟು ದಿನ ತಗೊಳುತ್ತೆ ಅಂತ ರೇಟ್ನ ಫಿಕ್ಸ್ ಮಾಡಿ ಹೇಳೋಕ್ಕೆ ಈಸಿ ಆಗುತ್ತೆ. ಅದು ಬಿಟ್ಟು ಇದು ನಾನು ಏನು ಹೇಳಿದೆ ಇದು ನಿಮಗೆ ಎಂಬ್ರಾಯ್ಡ್ರಿ ಕಾಸ್ಟ್ ಆಯಿತು. ಇದು ಬಿಟ್ಟು ನೀವು ಸ್ಟಿಚ್ಚಿಂಗಿಗೆ ಕಾಸ್ಟ್ನ ಹಾಕಬೇಕು. ಈಗ ನಿಮಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಬರುತ್ತೆ, ಸ್ಟಿಚ್ಚಿಂಗ್ ಮಾಡೋಕ್ಕೆ ಬರಲ್ಲ. ಸೊ ಟೈಲರು ಎಷ್ಟು ಚಾರ್ಜ್ ಮಾಡ್ತಾರೆ? 400 to 500 ಚಾರ್ಜ್ ಮಾಡ್ತಾರೆ. ನೀವು ಎಕ್ಸಾಕ್ಟ್ ಟೈಲರ್ ಏನು ಚಾರ್ಜ್ ಮಾಡ್ತಾರೆ ಅದನ್ನೇ ತೊಗೋಬೋದು, ಇಲ್ಲ ಅದಕ್ಕೆ ನೀವು ಪ್ಲಸ್ ಕಮಿಷನ್ ಅಂತ 50 to 100 ರೂಪೀಸ್ ಆ್ಯಡ್ ಮಾಡ್ಬೋದು. ಅದು ನಿಮ್ಮ ಚಾಯ್ಸ್. ನೀವು ಹೇಗೆ ಅದನ್ನು ಚಾರ್ಜ್ ಮಾಡ್ತೀರಾ ಅವ್ರಿಗೆ ಅದನ್ನು ಎಕ್ಸ್ಟ್ರಾ. ಯಾವತ್ತು ಕಸ್ಟಮರ್ಸ್ಗೆ ರೇಟ್ ಹೇಳಬೇಕಾದ್ರೆ ಎಂಬ್ರಾಯ್ಡ್ರಿಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಅದನ್ನು ಸೆಪ್ರೇಟಾಗಿ, ಸ್ಟಿಚ್ಚಿಂಗಿಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಅದನ್ನ ಸೆಪ್ರೇಟಾಗಿ ಹೇಳಬೇಕು. ಒಬ್ಬೊಬ್ಬರು ಕಸ್ಟಮರು ಬರೀ ಎಂಬ್ರಾಯ್ಡ್ರಿನೇ ನಮಗೆ ಸಾಕು, ಸ್ಟಿಚ್ಚಿಂಗ್ ನಾವು ಬೇರೆ ಕಡೆ ಮಾಡಿಸ್ಕೋತೀವಿ ಅಂತ ಹೇಳ್ತಾರೆ. ಇನ್ನೊಬ್ಬೊಬ್ಬರು ಸ್ಟಿಚ್ಚಿಂಗ್ ವಿತ್ ಎಂಬ್ರಾಯ್ಡ್ರಿ ಎರಡನ್ನೂ ನೀವೇ ಮಾಡಿಸ್ಕೊಡಿ ಅಂತಲೂ ಕೇಳ್ತಾರೆ. ಸೊ ಬೆಟರ್ ನೀವು ಕ್ಲೈಂಟ್ಗೆ ರೇಟ್ನ ಹೇಳಬೇಕಾದ್ರೆ ಎಂಬ್ರಾಯ್ಡ್ರಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅದು ಸೆಪ್ರೇಟು, ಮತ್ತು ಸ್ಟಿಚ್ಚಿಂಗಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅದು ಸೆಪ್ರೇಟ್ ಹೇಳಬೇಕು. ಈ 400 to 500 ಏನು ನಾನು ಇಲ್ಲಿ ಹೇಳಿದ್ದೀನಿ ಇದು ನಾರ್ಮಲ್ ಬ್ಲೌಸ್. ನಾರ್ಮಲ್ ಬ್ಲೌಸ್ ಅಂದ್ರೇನು? ಜಸ್ಟ್ ಯೂ ನೆಕ್ಕು ಅಥವಾ ನಿಮಗೆ ನಾರ್ಮಲ್ ಈ ಸ್ಲೀವ್ಸ್ ಏನಿದೆ ಅದು ಸ್ಟಿಚ್ ಮಾಡೋಕ್ಕೆ ಆಯಿತು.
ಬಟ್ ನೀವೇನಾದರೂ ಅಡ್ವಾನ್ಸ್ ಲೆವೆಲಲ್ಲಿ ವರ್ಕ್ ಮಾಡ್ತೀನಿ, ನೆಟ್ಟೆಡ್ ಕ್ಲಾತ್ನ ನಾನು ಬ್ಯಾಕ್ ನೆಕ್ಗೆ ಅಟ್ಯಾಚ್ ಮಾಡ್ತೀನಿ, ಸ್ಲೀವ್ಸಿಗೆ ನೆಟ್ಟೆಡ್ ಕ್ಲಾತ್ ಅಟ್ಯಾಚ್ ಮಾಡ್ತೀನಿ, ಬ್ಯಾಕ್ ನೆಕ್ ಪಾಟ್ ನೆಕ್ ಮಾಡ್ತೀನಿ, ಇಲ್ಲಿ ಟ್ಯಾಗ್ ಮಾಡ್ತೀನಿ, ಟ್ಯಾಗ್ಗೆ ನೀವೇನು ಟ್ಯಾಸಲ್ಸ್ ಹಾಕ್ತೀರಾ ಅದಕ್ಕೆ ವರ್ಕ್ ಮಾಡ್ತೀನಿ ಅಂದಾಗ ಟೈಲರ್ಸ್ಗಳು ಅದಕ್ಕೆ ಬೇರೆ ರೇಟ್ನ ನಿಮಗೆ ಹೇಳ್ತಾರೆ. ಸೊ ಅದಕ್ಕೇ ಫಸ್ಟ್ ಕ್ಲೈಂಟಿಂದ ನಿಮ್ಗೆ ಯಾವ ಡಿಸೈನ್ ಸೆಲೆಕ್ಟ್ ಆಗುತ್ತೆ, ನಿಮ್ಮ ಎಂಬ್ರಾಯ್ಡ್ರಿ ರೇಟ್ನ ನೀವು ಫಿಕ್ಸ್ ಮಾಡಿದ್ಮೇಲೆ ಟೈಲರ್ಗೆ ಆ ಫೋಟೋನ ಕಳಿಸಿ ಇದಕ್ಕೆ ಸ್ಟಿಚಿಂಗ್ಗೆ ಎಷ್ಟು ತಗೋತೀರಾ ಅಂತ ನೀವು ಮುಂಚೆನೇ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇದಿಷ್ಟು ಬಂದು ಬಿಗಿನರ್ಸ್ಗಾಯಿತು. ಈಗ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ 1+ ಇಯರ್ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೆ ಇವಾಗ ಬ್ಲೌಸ್ಗೆ ಎಷ್ಟು ಕಾಸ್ಟ್ ಹಾಕಬೇಕು ಅಂತ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವ್ಯಾವ ಸ್ಟಿಚ್ಗೆ ಎಷ್ಟು ಅವರ್ನ ತಗೋತೀನಿ, ಎಷ್ಟು ಟೈಮ್ ನಮಗೆ ತಗೋತೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಈ ಟೈಮಲ್ಲಿ ಹೇಗೆ ನೀವು ವರ್ಕ್ ಕಾಸ್ಟನ್ನು ಹಾಕಬೇಕು ಅವ್ರಿಗೆ ಅಂತಂದರೆ ಪರ್ ಡೇ 1000 ರೂಪೀಸ್ ಆಗುತ್ತೆ. ಯಾಕಂದರೆ ಇಲ್ಲಿ 600 to 700 ಇದ್ದಿದ್ದು ಇಲ್ಲಿ 1000 ಏನಕ್ಕಾಗುತ್ತೆ ಅಂತಂದರೆ, ಒಂದು ನಿಮ್ಮ ವರ್ಕಿಂಗ್ ಸ್ಪೀಡ್ ಜಾಸ್ತಿ ಆಗಿರುತ್ತೆ ಆ್ಯಂಡ್ ನೀವೇನು ವರ್ಕ್ ಮಾಡ್ತೀರಾ ಫಿನಿಶಿಂಗ್ ಕೂಡ ಜಾಸ್ತಿ ಆಗಿರುತ್ತೆ. ಸ್ಟಾರ್ಟಿಂಗ್ ನೀವೇನು ಬಿಗಿನರಲ್ಲಿ ವರ್ಕ್ ಮಾಡ್ತಿರ್ತೀರ ಆಗ ನಿಮ್ಮ ಕೈ ತುಂಬ ಸ್ಲೋ ಇರುತ್ತೆ ಆ್ಯಂಡ್ ಆವಾಗ ಫಿನಿಶಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದರೆ ನೀವು ಆಗ್ತಾನೆ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ಟಿಚಸ್ ಬಗ್ಗೆ ಅಷ್ಟು ನಿಮಗೆ ಗೊತ್ತಿರಲ್ಲ, ಯಾವ್ಯಾವ ಸ್ಟಿಚಸ್ ಹೇಗೆ ಕೂರುತ್ತೆ ಬ್ಲೌಸ್ ಮೇಲೆ, ಏನೇನು ನಾವು ಚೇಂಜಸ್ ಮಾಡ್ಕೋಬೇಕು ಅಂತ. ಅದೇ ನೀವು ಬ್ಲೌಸ್ ವರ್ಕ್ ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ವರ್ಕಿಂಗ್ ಸ್ಪೀಡ್ ಕೂಡ ಜಾಸ್ತಿ ಆಗಿರುತ್ತೆ ಆ್ಯಂಡ್ ಕ್ವಾಲಿಟಿ, ಆ ಬ್ಲೌಸ್ದು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿರ್ತೀರ. ಸೊ ಪರ್ ಡೇ ನೀವೇನು ಮಾಡಬೇಕು, 1000 ಚಾರ್ಜ್ ಮಾಡಬೇಕು. ಸೊ ಮಿನಿಮಮ್ಮು ಪರ್ ಡೇ 1000 ಚಾರ್ಜ್ ಮಾಡಿ ಮಿನಿಮಮ್ಮು ಒಂದು ದಿನ ನೀವು 8 ಅವರ್ಸ್ ಕೂತ್ಕೊಂಡು ವರ್ಕ್ ಮಾಡಲೇಬೇಕು. ಸೊ ಸೇಮ್ ನಾನು ಇಲ್ಲಿ ಹೇಗೆ ಹೇಳಿದೆ, ಇವಾಗ ನಿಮಗೆ ಪರ್ ಡೇಗೆ ಲೆಕ್ಕ ಹಾಕೋಕ್ಕಾಗಲ್ಲ ಅಂತ ಅಂದರೆ ಪರ್ ಅವರ್ ಮೇಲೆ ನೀವು ಚಾರ್ಜಸ್ನ ಮಾಡ್ಬೋದು. ಸೊ ಪರ್ ಅವರು ನಿಮಗೆ 125 ರೂಪೀಸ್ ಬೀಳುತ್ತೆ. ಪರ್ ಡೇ ನೀವು 8 ಅವರ್ಸ್ ವರ್ಕ್ ಮಾಡಬೇಕು. ನೀವು ಪರ್ ಡೇಗೆ ಲೆಕ್ಕ ಹಾಕಿದ್ರೆ 1000, ಅವರ್ಸ್ ಮೇಲೆ ಲೆಕ್ಕ ಹಾಕ್ತೀನಿ ಅಂದರೆ 125 ರೂಪೀಸ್ ನೀವು ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಇದೇ ಥರ ಇದು ಚಾರ್ಜ್ ಮಾಡಿದ್ಮೇಲೆ ಪ್ಲಸ್ ಸ್ಟಿಚಿಂಗ್ ಕಾಸ್ಟ್ ನೀವು ಎಕ್ಸ್ಟ್ರಾ ಹಾಕ್ಬೋದು. ಸ್ಟೂಡೆಂಟ್ಸಿಗೆ ನನ್ನ ಸ್ಟೂಡೆಂಟ್ಸಿಗೆ ಆಲ್ರೆಡಿ ನಾನು ಈ ಚಾರ್ಟ್ನ ಶೇರ್ ಮಾಡಿದ್ದೀನಿ. ನೀವು ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಈ ಚಾರ್ಟ್ ಏನಿದೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡ್ರು ನಿಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು.